ಜೀವರಕ್ಷಕ ಆಗ್ತಾ ಇದೆ ಪುನೀತ್ ಹೃದಯ ಜ್ಯೋತಿ ಯೋಜನೆ. ರಾಜ್ಯ ಸರ್ಕಾರ ತಂದಿರುವಂತ ಯೋಜನೆ ಸಾಕಷ್ಟು ಜೀವಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಹಕಾರಿ ಆಗ್ತಾ ಇರುವಂತದ್ದು. ಪುನೀತ್ ರಾಜ್ಕುಮಾರ್ ಹೆಸರಿನ ಯೋಜನೆ ಇದು. ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ತಂದಂತಹ ಯೋಜನೆ, ಸರ್ಕಾರದ ಯೋಜನೆ. ಹೃದ್ರೋಗಿಗಳಿಗೆ ವರದಾನ ಆಗಿರುವಂತದ್ದು ಈ ಒಂದು ಯೋಜನೆ. ಸಾಕಷ್ಟು ಜೀವಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ನೆರವಾಗ್ತಾ ಇದೆ ಈ ಯೋಜನೆ. 2024ರ ಮಾರ್ಚ್ನಿಂದ ಚುಚ್ಚುಮದ್ದು ಕೊಡಲಾಗ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ಹೃದಯಾಘಾತ ಸಂದರ್ಭದಲ್ಲಿ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಆ ಚುಚ್ಚುಮದ್ದನ್ನ ಕೊಡಲಾಗುತ್ತೆ. ಗೋಲ್ಡನ್ ಟೈಮ್ನಲ್ಲಿ ನೀಡುವಂತ ಚುಚ್ಚುಮದ್ದು. ಹಾರ್ಟ್ ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ, ಆ ಸಂದರ್ಭದಲ್ಲಿ ಕೊಡುವಂತ ಚುಚ್ಚುಮದ್ದು. 11 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಹಬ್ಬನ್ನ ಮಾಡಲಾಗಿದೆ. ಅದರ ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೂ ಕೂಡ ಇದನ್ನ ವಿಸ್ತರಣೆ ಮಾಡಲಾಗಿರುವಂಥದ್ದು. ಪುನೀತ್ ಹೃದಯ ಜ್ಯೋತಿ ವರದಾನ ಆಗಿದೆ ಅಂತ ಎಲ್ಲ ಪೇಷಂಟ್ಸ್ಗಳು ಇದ್ರ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೆಲ್ಲ ಇದ್ರ ಬಗ್ಗೆ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಅವರು ಸರ್ಕಾರಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಒಂದು ಯೋಜನೆಯನ್ನ ತಂದು ಉಪಕಾರ ಮಾಡಿದ್ದೀರಾ ಅಂತ ಶ್ಲಾಘಿಸ್ತಾ ಇದ್ದಾರೆ. ಈಗ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ. ಅಂದರೆ 2024 ಮಾರ್ಚ್ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನ ಕೊಡಲಾಗಿತ್ತು. ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಈ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ರು. ಇದು ಈಗ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ ಈ ಯೋಜನೆ ಲಭ್ಯವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದರ ಸೇವೆ ಸಿಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಕೆಲವರು ಈ ಯೋಜನೆಯಿಂದ ತಮ್ಮ ಜೀವವನ್ನ ಕೂಡ ಉಳಿಸ್ಕೊಂಡಿದ್ದಾರೆ. ಪುನೀತ್ ಹೃದಯ ಜ್ಯೋತಿ ಅಂತ ಅದಕ್ಕೆ ಹೆಸರಿಡಲಾಗಿದೆ. ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಡಲಾಗಿರುವಂಥದ್ದು ಈ ಒಂದು ಯೋಜನೆಗೆ. ಬಿಕಾಸ್ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದನೇ ಸಾವನ್ನಪ್ಪಿದ್ದಲ್ಲ. ಸೊ ಹೀಗಾಗಿ ಈ ರೀತಿಯಾಗಿ ನೆಕ್ಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾರಿಗೆಲ್ಲ ಸಹಾಯ ಆಗುತ್ತೆ ಆಗಲಿ ಅಂತ ಸರ್ಕಾರ ಈ ಯೋಜನೆ ತಂದಿದೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕುರುಬಳ್ಳಿ ಗ್ರಾಮದ 80 ವರ್ಷ ವಯಸ್ಸಿನ ವೆಂಕಟಪ್ಪ ಎಂಬುವರು ಅನಾರೋಗ್ಯದಿಂದ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ವೇಳೆ ಇಸಿಜಿ ಮಾಡಿದಂಥ ಬಳಿಕ ವೃದ್ಧರಿಗೆ ಹೃದಯಾಘಾತವಾಗುವಂಥ ಎಚ್ಚರಿಕೆಯನ್ನು ವೈದ್ಯರು ನೀಡಿದರು. ಬಳಿಕ ವೈದ್ಯರು ತಕ್ಷಣ ಎಚ್ಚೆತ್ತು ಹೃದಯಾಘಾತ ತಡೆಯುವಂಥ ಚುಚ್ಚುಮದ್ದನ್ನು ಕೊಟ್ಟಿದ್ರು. ಇದಾದ 4-5 ದಿನಗಳ ಬಳಿಕ ವೆಂಕಟಪ್ಪ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. 28,000 ಮೌಲ್ಯದ ಎಲ್ಲ ಚುಚ್ಚುಮದ್ದು ಹಾಗೂ ಔಷಧೋಪಚಾರ ಎಲ್ಲವನ್ನೂ ಕೂಡ ಉಚಿತವಾಗಿ ಕೊಡಲಾಗಿದೆ. ಸದ್ಯ ವೆಂಕಟಪ್ಪ ಕನಕಪುರದ ಕುರುಬಳ್ಳಿ ಗ್ರಾಮದ ಮನೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಕುಟುಂಬ ಈಗ ಮತ್ತೊಮ್ಮೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನ ನೆಂದು ಈಗ ಆಲ್ರೆಡಿ ನೆನೆಸ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಶ್ಲಾಘನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಹಾಲ್ಟ್ ಆಗಿತ್ತು. ಹಾಲ್ಟಿಂದ ತಗೊಂಡೋಗಿ ಅಲ್ಲಿ ಇಂಜೆಕ್ಷನ್ ಕೊಟ್ಟರು. ಬೆಂಗಳೂರಲ್ಲಿ ಜಯದೇವದಲ್ಲಿ ಇಂಜೆಕ್ಷನ್ ಕೊಡ್ತಲೇ ನಮಗೆ ಅಲ್ಲಿ ಜಲ್ಮಕ್ಕೆ ಹೊಸಿ ಶಾಂತಿ ಆಯಿತು. ಅಲ್ಲಿಂದ ಬಂದಮೇಲೆ ನಮಗೆ ಇಲ್ಲಿ ಬೆಟ್ರ್ ಆಯಿತು. ನಾವು ಪುನೀತ್ ರಾಜ್ಕುಮಾರ್ ದೇಶದಿಂದ ನಾವು ಚೆನ್ನಾಗಿದ್ವಿ. ಅವರ ಕೊಟ್ಟ ಇಂಜೆಕ್ಷನ್ನು ನಮಗೆ ಒಳ್ಳೆಯದಾಯಿತು. ಆತ್ಮಕ್ಕೆ ಶಾಂತಿ ಆಯಿತು. ನಾವೆಲ್ಲ ಶಾಂತಿ ಆಗಿರೋದ್ರಿಂದ ಅವರ ಆತ್ಮಕ್ಕೂ ಶಾಂತಿ ಆಗಲಿ. ಸರ್ಕಾರ ಒಳ್ಳೆಯದಾಯಿತು. ಸರ್ಕಾರದಿಂದ ನಮಗೆ ಶಾಂತಿ ಆಯಿತು. ಪುನೀತ್ ರಾಜ್ಕುಮಾರಿಂದ ನಮಗೆ ಒಂದು ಇಂಜೆಕ್ಷನ್ ಕೊಟ್ಟರು ಬೆಂಗಳೂರಲ್ಲಿ ಜಯದೇವದಲ್ಲಿ. ನಮ್ಮ ಯಜಮಾನರಿಗೆ ಒಳ್ಳೇದಾಯ್ತು. ನಮ್ಮ ಜನ್ಮಕ್ಕೆ ಶಾಂತಿ ಆಯ್ತು. ನಾವು ಅವರಿಂದ ಸಾಕಾರ ಆಯ್ತು. ನಮ್ಗೆ ನಾವು ಚೆನ್ನಾಗಿದ್ದೀವಿ ಸರ್. ಅವರಿಂದ ನಮ್ಗೆ ಒಳ್ಳೇದಾಯ್ತು. ಸರ್ಕಾರಕ್ಕೆ ಶಾಂತಿ ಆಗ್ಲಿ ಸರ್. ನಮ್ಮಿಂದ ಅವ್ರಿಗೂ ಶಾಂತಿ ಆಗ್ಲಿ. ನಮ್ಗಾಗಿರುವಂಗೆ ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಎಲ್ಲಾ ಉಳಿದಿರ್ಲಿ ಸರ್ಕಾರದಿಂದ. ಸೊ ನೋಡ್ತಾ ಇದ್ದೀರಲ್ಲ, ಸರ್ಕಾರಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಸರ್ಕಾರಕ್ಕೆ ನಾವು ಒಂದು ಅಭಿನಂದನೆಯನ್ನ ಹೇಳಲೇಬೇಕು ಇಂತಹ ಒಂದು ಯೋಜನೆಯನ್ನ ತಂದಿರುವಂಥ ನಿಟ್ಟಿನಲ್ಲಿ. ಬಿಕಾಸ್ ಈ ರೀತಿಯಾಗಿ ಯೋಜನೆಗಳು ತುಂಬ ಅಪರೂಪ ತರೋದು. ಆದರೆ ಇದೇನು ಸಾಮಾನ್ಯ ಖರ್ಚಾಗುವಂಥ ಇಂಜೆಕ್ಷನ್ ಅಲ್ಲ, 28,000 ರೂಪಾಯಿ ಬೇಕು. ಅದೆಲ್ಲವನ್ನು ಕೂಡ ಉಚಿತವಾಗಿಯೇ ಕೊಡ್ತಾ ಇದೆ ಸರ್ಕಾರ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಮನಗರ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಸರ್. ಪುನೀತ್ ಹೃದಯ ಜ್ಯೋತಿ ಯೋಜನೆ 2024 ಮಾರ್ಚಿಂದ ಜಾರಿ ಬಂದಿದೆ. ಇದು ಯಾವ ರೀತಿಯಾಗಿದೆ ಸರ್ ಯೋಜನೆ? ಯಾರಿಗೆಲ್ಲ ಸಹಕಾರಿ ಆಗುತ್ತೆ? ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಏನಿಲ್ಲ, ಎದೆ ನೋವು ಅಂತ ಬಂದಂತ ಪೇಷಂಟ್ಗೆ ಇಸಿಜಿ ಮಾಡ್ತೀವಿ. ಅವ್ರಿಗೆ ಹೃದಯಾಘಾತ ಆಗಿದೆ ಅಂದ್ರೆ ಹಾರ್ಟ್ ಅಟ್ಯಾಕ್, ಅಕ್ಯೂಟ್ ಹಾರ್ಟ್ ಅಟ್ಯಾಕ್, ಅಕ್ಯೂಟ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಆತರ ಹಾರ್ಟ್ ಅಟ್ಯಾಕ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ಜಯದೇವ ಹಾಸ್ಪಿಟಲ್ ತಲುಪುವಷ್ಟರಲ್ಲಿ ಆ ಫಸ್ಟ್ 1 ಅವರ್ ಏನ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಲ್ಲ, ಅವಾಗ ಅವ್ರಿಗೆ ಇಮಿಡಿಯೇಟ್ ರಿಲೀಫ್ ಸಿಗಕ್ಕೆ ಪೈನು ಕಮ್ಮಿ ಆಗ್ಬೇಕು. ಮತ್ತೆ ಅದೇನ್ ಹಾರ್ಟ್ ಗೆ ಬ್ಲಡ್ ಸಪ್ಲೈ ಬ್ಲಾಕ್ ಆಗಿ ಪೈನ್ ಬರ್ತಿರ್ತಲ್ಲ, ಆ ಬ್ಲಡ್ ಸಪ್ಲೈ
ಬ್ಲಾಕ್ ಆಗಿರೋದು ರಿವರ್ಸ್ ಆಗಿ ಮತ್ತೆ ಸಪ್ಲೈ ಆಗಿ ಹಾರ್ಟ್ ಕೆಲಸವನ್ನು ಮಾಡಬೇಕಾಗುತ್ತೆ ಫಸ್ಟ್ 1 hour ಅಲ್ಲಿ ಗೋಲ್ಡನ್ ಅವರ್ ಅಲ್ಲಿ. ಅದು ಮಾಡಿ ಆಮೇಲೆ ಧೈರ್ಯವಾಗಿ ರೆಫರ್ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಗಂಟ ಸೇಫ್ ಆಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಮಿಕ್ಕಿದ ಇನ್ವೆಸ್ಟಿಗೇಷನ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಅವಾಗ ನಾವು ಇನ್ಆಕ್ಟಿವ್ ಫೇಸ್ ಅಂತ ಒಂದು ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ. ಆ ಇಂಜೆಕ್ಷನ್ ನಮಗೆ ಸಪ್ಲೈ ಆಗಿದೆ. ಈ ಸ್ಟೆಮಿ ಅಂತ ಏನ್ ಕಾರ್ಯಕ್ರಮ ಮಾಡ್ತಿದೀವಲ್ಲ ಆ ಕಾರ್ಯಕ್ರಮದಲ್ಲಿ ಸಪ್ಲೈ ಆಗಿದೆ. ನಮ್ಮ ಆಸ್ಪತ್ರೆಗೆ 48 ಇಂಜೆಕ್ಷನ್ ಸಪ್ಲೈ ಆಗಿತ್ತು. ಅದ್ರಲ್ಲಿ 7 ಜನಕ್ಕೆ ನಾವು ಯೂಸ್ ಮಾಡಿದೀವಿ. 7 ಜನನು ಹಾಸ್ಪಿಟ್ಲಿಗೆ ಇಲ್ಲಿ ಫಸ್ಟ್ ಏಡ್ ಕೊಟ್ಟು ಹಾಸ್ಪಿಟಲ್ ಶಿಫ್ಟ್ ಮಾಡಿ ಯೂಸ್ ಮಾಡ್ಕೊಂಡಿದೀವಿ. ಇನ್ನು ನಮ್ಮ ಹತ್ರ 41 ಇಂಜೆಕ್ಷನ್ ಬಾಕಿ ಇದೆ. ಸರ್, ಇದು ಯಾರೇ ಬಂದ್ರು ಫ್ರೀನಾ? ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮಾತ್ರ ಲಭ್ಯ ಇದೆಯಾ ಇದು? ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಗಿ ಲಭ್ಯ ಇದೆ. ECGನೂ ಮಾಡ್ತೀವಿ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆ ಇಂಜೆಕ್ಷನ್ ಕೊಟ್ಟು ಮಿಕ್ಕಿದ ಜೊತೆಗೆ ಬೇರೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡಿ ನಾವು ಇಮಿಡಿಯೇಟ್ ಆಂಬುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡ್ತೀವಿ. BPL ಕಾರ್ಡು ಅವ್ರಿಗೆ ಮಾತ್ರ ಆತರ ಎಲ್ಲ ಏನಿಲ್ಲ? BPL ಕಾರ್ಡ್ ಆಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟಲ್ BPL ಕಾರ್ಡ್ ಇದ್ರೆ ಸಬ್ಸಿಡೈಸ್ಡ್ ರೇಟ್ ಇರುತ್ತೆ ಅಥವಾ ಕೆಲವೊಂದು ಫ್ರೀ ಇರುತ್ತೆ. ಬಟ್ ಇದಕ್ಕೆ ನಾವು ಈ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ BPL ಕಾರ್ಡು ಪೇಮೆಂಟ್ ಅಂತ ನೋಡ್ತಾ ಇಲ್ಲ. ಸೊ ಬಂದವ್ರಿಗೆಲ್ರಿಗೂ ತಕ್ಷಣಕ್ಕೆ ಯೂಸ್ ಮಾಡ್ತೀವಿ. ಅವ್ರ ಜೊತೆ ಅಟೆಂಡರ್ಸ್ ಇದ್ದು BPL ಕಾರ್ಡ್ ಇಲ್ದಿರ ಪೇಮೆಂಟ್ ಪ್ರೊಸೀಜರ್ ECG ಅದಕ್ಕೆಲ್ಲ ಮಾಡ್ಬೇಕಲ್ಲ, ಅದು ಮಾಡ್ಬೇಕಾಗಿದ್ರೆ ಪೇ ಮಾಡಿಸ್ಕೊತೀವಿ. ಬಟ್ ಸೆಮಿಯಲ್ಲಿ ಎಲ್ಲ ಫ್ರೀ ಮಾಡ್ತಾ ಇದೀವಿ ನಾವು. ಸೆಮಿ ಅಂತ ಏನ್ ಕಾರ್ಯಕ್ರಮ ಇದೆಯಲ್ಲ ಅದ್ರಲ್ಲಿ ಫ್ರೀ ಮಾಡಿ ಕಳ್ಸಿಕೊಡ್ತಾ ಇದೀವಿ. ಒಳ್ಳೆ ಯೋಜನೆ ಸರ್, ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ನೀವು ಕೂಡ. ನಿಮಗೂ ಅಭಿನಂದನೆ. ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.